TV9 ನಲ್ಲಿ ಪಟ್ಟದ ಆಟದ ಬಿಗ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಶಾಸಕರ ವಿದೇಶ ಪ್ರವಾಸದ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು TV9. ಈಗ ಆ ಪ್ರವಾಸಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕ್ತಾ ಇದೆಯಾ? ಫಾರಿನ್ ಟೂರ್ಗೆ ಮುಂದಾದಂತಹ ಕೆಲ ಕೈ ಶಾಸಕರು ಈಗ ಹೈಕಮಾಂಡ್ ಆ ಪ್ರವಾಸಕ್ಕೆ ಬ್ರೇಕ್ ಹಾಕೋ ಸಾಧ್ಯತೆ, ಸಿಎಂ ಮತ್ತು ಕೆಲ ಸಚಿವರಿಗೆ ದೂರವಾಣಿ ಕರೆ ಬರುವಂತಹ ಸಾಧ್ಯತೆ, ಹೈಕಮಾಂಡ್ ಕರೆ ಮಾಡಿ ಬ್ರೇಕ್ ಹಾಕೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ವಿದೇಶ ಪ್ರವಾಸಕ್ಕೆ ಬ್ರೇಕ್ ಬೀಳುತ್ತಾ? ಫಾರಿನ್ ಟೂರ್ ಬಗ್ಗೆ ಮಾಹಿತಿ ಪಡೆದಿದ್ದಾರೆ ವರಿಷ್ಠರು. ಒಂದು ಕಡೆ ರೆಸಾರ್ಟ್ ರಾಜಕಾರಣ, ಅದಕ್ಕೆ ಪ್ರತಿಯಾಗಿ ಮತ್ತೊಂದೆಡೆ ಫಾರಿನ್ ಟೂರ್ ಅನ್ನೋದು ಬಹಳಷ್ಟು ಸದ್ದು ಮಾಡ್ತಾ ಇತ್ತು. ಅವ್ರ ದುಡ್ಡಲ್ಲಿ ಅವರು ಫಾರಿನ್ ಪ್ರವಾಸಕ್ಕೆ ಹೋಗಿ ಬಂದ್ರೆ ಅದಕ್ಕೆ ನಾವೇನು ಹೇಳಕ್ಕಾಗತ್ತೆ ಅನ್ನುವಂಥ ಮಾತುಗಳನ್ನ ಖುದ್ದು ಸಿಎಂ ಕೂಡ ನೋಡಿದ್ರು. ಆದರೆ ಈ ರೀತಿ ಫಾರಿನ್ ಟೂರ್ಗೆ 25-30 ಶಾಸಕರು ಹೋಗ್ತಾರೆ ಅಂತಂದ್ರೆ ಅದು ಬೇರೆಯದ್ದೇ ಮೆಸೇಜ್ ಅನ್ನ ಪಾಸ್ ಮಾಡುತ್ತೆ. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಕೂಡ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇತ್ತು. ಯಾವ ಕಾರಣಕ್ಕಾಗಿ ಹೋಗ್ತಿದ್ದಾರೆ, ಎಷ್ಟು ಜನ ಹೋಗ್ತಿದ್ದಾರೆ, ಎಷ್ಟು ದಿನಕ್ಕೆ ಅಂತ. ಈಗ ಆ ಫಾರಿನ್ ಟೂರ್ಗೆ ಬ್ರೇಕ್ ಬೀಳೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಫಾರಿನ್ ಟೂರ್ಗೆ ಹೊರಟಿದ್ದಾರೆ ಶಾಸಕರು ಅನ್ನುವಂತಹ ಸುದ್ದಿಯನ್ನ TV9 ಬ್ರೇಕ್ ಮಾಡ್ತು. ಆದ್ರೆ ಈಗ ಆ ಫಾರಿನ್ ಟೂರ್ಗೆ ಹೈಕಮಾಂಡ್ ಬ್ರೇಕ್ ಹಾಕೋದಕ್ಕೆ ಮುಂದಾಗ್ತಾ ಇದೆಯಾ? ಎಲ್ಲೋ ಒಂದು ಕಡೆ ಡ್ಯಾಮೇಜ್ ಆಗತ್ತೆ, ಒಂದು ರಾಂಗ್ ಮೆಸೇಜ್ ಪಾಸ್ ಆಗುತ್ತೆ ಈ ಸಂದರ್ಭದಲ್ಲಿ ಫಾರಿನ್ ಟೂರ್ ಅನ್ನೋ ಕಾರಣಕ್ಕಾಗಿ ಹೈಕಮಾಂಡ್ ಈಗ ಆಕ್ಟಿವ್ ಆಗ್ತಿದೆಯಾ ಅಂತ? ಹೌದು ಪ್ರತಿಮಾ, ಬೇರೆ ಸಂದರ್ಭದಲ್ಲಿ ವಿದೇಶಕ್ಕೆ ಶಾಸಕರು ಪ್ರವಾಸ ಹೋಗಿದ್ರೆ ಅದು ಈ ರೀತಿಯ ವಾತಾವರಣವನ್ನ, ಈ ರೀತಿಯ ಸಂದೇಶವನ್ನ ಕೊಡ್ತಾ ಇರಲಿಲ್ಲ. ಆದ್ರೆ ಪವರ್ ಪಾಲಿಟಿಕ್ಸ್ ಕಾಂಗ್ರೆಸ್ನಲ್ಲಿ ಜೋರಾಗಿ ನಡೀತಾ ಇರುವಂತಹ ಈ ಸಂದರ್ಭದಲ್ಲಿ, ಬಣ ರಾಜಕೀಯ ತಾರಕಕ್ಕೆ ಏರಿ ಗೊಂದಲಗಳು ಹೆಚ್ಚಾಗ್ತಾ ಇರುವಂತಹ ಈ ಸಂದರ್ಭದಲ್ಲಿ ಶಾಸಕರ ವಿದೇಶ ಪ್ರವಾಸ ಒಂದು ರಾಂಗ್ ಮೆಸೇಜ್ ಅನ್ನ ಕೊಡ್ತಾ ಇದೆ ಅನ್ನುವಂಥದ್ದು ಇದೀಗ ಹೈಕಮಾಂಡ್ಗೆ ಅನಿಸಿದೆ. ಇದೇ ಕಾರಣಕ್ಕೋಸ್ಕರ ನಿನ್ನೆ ಸಂಪೂರ್ಣವಾದಂತಹ ವಿವರಗಳನ್ನ ಕಾಂಗ್ರೆಸ್ ಹೈಕಮಾಂಡ್ ಪಡೆದುಕೊಂಡಿದೆ. ಯಾವೆಲ್ಲ ಶಾಸಕರು ಹೋಗ್ತಿದ್ದಾರೆ, ಅಧಿಕೃತ ಸರ್ಕಾರದ ಇಲಾಖೆಯಿಂದ ಏನಾದರೂ ಹೋಗ್ತಿದಾರಾ ಅಥವಾ ಖಾಸಗಿ ಕಾರ್ಯಕ್ರಮದ ರೂಪದಲ್ಲಿ ಹೋಗ್ತಿದಾರಾ, ಎಷ್ಟು ಮಂದಿ ಶಾಸಕರು ಹೋಗ್ತಿದ್ದಾರೆ, ಆ ಎಲ್ಲ ಶಾಸಕರ ವಿವರಗಳನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ಕಾಂಗ್ರೆಸ್ ಪ್ರಸನ್ನ ಹಾಗೆ ಸಂಪರ್ಕದಲ್ಲಿರಿ. ವಿದೇಶ ಪ್ರವಾಸಕ್ಕೆ ಹೊರಟಿದ್ರು ಶಾಸಕರು, ಪಶುಸಂಗೋಪನಾ ಇಲಾಖೆ ವತಿಯಿಂದ ಅಂತ ಇದ್ರು. ಆದ್ರೆ ವಿದೇಶ ಪ್ರವಾಸಕ್ಕೂ ನಮ್ಮ ಇಲಾಖೆಗೂ ಸಂಬಂಧ ಇಲ್ಲ ಅಂತ ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಮಾಹಿತಿ ಹಂಚಿಕೊಂಡಿದ್ದಾರೆ. TV9 ಜೊತೆ ಮಾತನಾಡಿದ್ದಾರೆ. ನಮ್ಮ ಇಲಾಖೆ ವತಿಯಿಂದ ಪ್ರವಾಸ ಆಯೋಜನೆ ಮಾಡಿಲ್ಲ ಅಂತ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಪ್ರವಾಸಕ್ಕೂ ನಮಗೂ ಆಹ್ವಾನ ಇತ್ತು, ಆದ್ರೆ ನಾನು ಹೋಗ್ತಾ ಇಲ್ಲ, ನಾನು ವಿದೇಶ ಪ್ರವಾಸಕ್ಕೆ ಹೋಗ್ತಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ ಕೆ ವೆಂಕಟೇಶ್. ಕೆಲ ಹಿರಿಯ ಶಾಸಕರು ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇರೋದು ನಿಜ ಅಂತಲೂ ಕೂಡ ಅವರು ಸ್ಪಷ್ಟ ಮಾಡಿಕೊಳ್ಳಿಸಿರುವಂತದ್ದು. ಪ್ರಸನ್ನ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ರು. ಪ್ರಸನ್ನ, ನಿನ್ನೆವರೆಗೂ ಕೂಡ ನಾವು ನೋಡ್ತಾ ಇದ್ವಿ ಈ ವಿದೇಶ ಪ್ರವಾಸದ ಅಜೆಂಡಾ ಏನು ಅಂತ ನೋಡ್ತಾ ಹೋದ್ರೆ ಯಾವ ಕಾರಣಕ್ಕಾಗಿ ಹೋಗ್ತಾ ಇದ್ದಾರೆ ಅಂತಂದ್ರೆ ವೈಯಕ್ತಿಕವಾಗಿ ಹೋಗ್ತಿದಾರಾ, ಇಲಾಖಾ ವತಿಯಿಂದಲ್ಲ ಅಂತ. ಇಲಾಖಾ ವತಿಯಿಂದ ಅಂತ ಕೆಲ ಸಚಿವರು ಮಾತನಾಡಿದ್ರು ಶಾಸಕರುಗಳು. ಆದ್ರೆ ಈಗ ಪಶುಸಂಗೋಪನಾ ಸಚಿವರೇ ಹೇಳ್ತಾ ಇದ್ದಾರೆ ನಮ್ಮ ಇಲಾಖೆ ವತಿಯಿಂದ ಅಂತದೊಂದು ಟ್ರಿಪ್ ಇಲ್ಲ ಅಂತ. ಈಗ ಎಲ್ಲರೂ ಇದರಿಂದ ದೂರ ಸರಿದುಕೊಳ್ಳೋ ಪ್ರಯತ್ನ ಆಗ್ತಾ ಇದೆಯಾ ಹೈಕಮಾಂಡ್ ಮಧ್ಯ ಪ್ರವೇಶಿಸ್ತಾ ಇರೋದ್ರಿಂದ? ಹೌದು ಪ್ರತಿಮಾ, ಈ ಒಂದು ವಿದೇಶ ಪ್ರವಾಸ ಒಂದು ನೆಗೆಟಿವ್ ಮೆಸೇಜ್ ಅನ್ನ ಕೊಡ್ತಾ ಇದ್ದ ಹಾಗೆಯೇ ಎಲ್ಲ ನಾಯಕರು ಕೂಡ ಈ ವಿದೇಶ ಪ್ರವಾಸದ ವಿಷಯದಿಂದ, ಆಯೋಜನೆಯ ವಿಷಯದಿಂದ ಅಂತರ ಕಾಯ್ದುಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ. ನಿನ್ನೆ ಶಾಸಕ ಪುಟ್ಟರಂಗ ಶೆಟ್ಟಿ ಅವರು ಸ್ಪಷ್ಟವಾಗಿ ಹೇಳಿದ್ರು, ಹೌದು ನಾವು ಪಶುಸಂಗೋಪನಾ ಇಲಾಖೆಯಿಂದ ಅಧ್ಯಯನಕ್ಕಾಗಿ ವಿದೇಶಕ್ಕೆ ಹೋಗ್ತಾ ಇದೀವಿ, ಆದ್ರೆ ಕುಟುಂಬ ಸಮೇತರಾಗಿ ಹೋಗ್ತಿದೀವಿ ಅನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ ಇದೀಗ ಸ್ಪಷ್ಟ ಮಾಹಿತಿಯನ್ನ ಕೊಟ್ಟಿರುವಂತ TV9 ಜೊತೆ ಮಾಹಿತಿಯನ್ನು ಹಂಚಿಕೊಂಡಿರುವಂತಹ ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಅವರು ಇಲಾಖೆಗೂ ಈ ವಿದೇಶ ಪ್ರವಾಸಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂತ ಮಾಹಿತಿಯನ್ನ ನೀಡಿದ್ದಾರೆ. ಅಂದ್ರೆ ವಿದೇಶ ಪ್ರವಾಸಕ್ಕೆ ಹಿರಿಯ ಶಾಸಕರು ಹೋಗ್ತಾ ಇರುವಂತದ್ದು ನಿಜ, ಆದ್ರೆ ಅದು ಅವರ ಖಾಸಗಿ ಪ್ರವಾಸ ಹೊರತು ಪಶುಸಂಗೋಪನಾ ಇಲಾಖೆಯ ಅಧ್ಯಯನ ಪ್ರವಾಸ ಇದಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾದಂಥ ಮಾತುಗಳಲ್ಲಿ ಹೇಳಿದ್ದಾರೆ. ಸ್ಪೀಕರ್ ಕಚೇರಿಗೆ ಮತ್ತು ಮುಖ್ಯಮಂತ್ರಿಗಳ ಕಚೇರಿಗೆ ಅರ್ಜಿ ಸಲ್ಲಿಕೆ ಮಾಡಿದಂತಹ ಶಾಸಕರ ಪಟ್ಟಿಯಲ್ಲಿ ಪಶುಸಂಗೋಪನಾ ಸಚಿವರ ಹೆಸರು ಕೂಡ ಮುಖ್ಯವಾಗಿತ್ತು, ಅವರ ಹೆಸರೇ ಮೊದಲನೆಯದಾಗಿತ್ತು. ಉಳಿದಂತೆ 12 ಮಂದಿ ಶಾಸಕರು NOCಗಾಗಿ ಅರ್ಜಿಯನ್ನು ಸಲ್ಲಿಸಿದ್ರು. ಜೊತೆಗೆ ಈ ಒಂದು NOC ಪ್ರಕ್ರಿಯೆ ನಡೆಯುವಂತಹ ಸಂದರ್ಭದಲ್ಲಿ ಪಶುಸಂಗೋಪನಾ ಇಲಾಖೆಯ ಅಧ್ಯಯನ ಪ್ರವಾಸ ಅಂತಾನೆ ಉಲ್ಲೇಖವನ್ನು ಕೂಡ ಮಾಡಲಾಗಿತ್ತು. ಆದ್ರೆ ಅದಾದ ಬಳಿಕ ಈ ವಿದೇಶ ಪ್ರವಾಸ ಬೇರೆ ಬೇರೆ ರೀತಿಯ ತಪ್ಪು ಸಂದೇಶಗಳನ್ನ ರವಾನೆ ಮಾಡ್ತಿದೆ ಅನ್ನುವಂಥದ್ದು ಖಚಿತವಾದ ಬಳಿಕ ಇದೀಗ ಆ ವಿದೇಶ ಪ್ರವಾಸ ಅದು ಖಾಸಗಿ ಪ್ರವಾಸ ಮತ್ತು ಇಲಾಖೆಗೂ ಮತ್ತು ಪ್ರವಾಸಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನುವಂಥದ್ದನ್ನ ಸ್ವತಃ ಸಚಿವ ಕೆ ವೆಂಕಟೇಶ್ ಅವರೇ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಪಶುಸಂಗೋಪನಾ ಇಲಾಖೆಗೆ ಸಂಬಂಧಪಟ್ಟ ಪ್ರವಾಸಕ್ಕೆ ಯಾವುದೇ ರೀತಿಯ ಆಯೋಜನೆ ನಮ್ಮದಲ್ಲ. ಜೊತೆಗೆ ತನಗೂ ಕೂಡ ಆಯೋಜಕರು ಅಥವಾ ಪ್ರವಾಸಕ್ಕೆ ಹೊರಟಂತ ಶಾಸಕರು ವಿದೇಶಕ್ಕೆ ಬನ್ನಿ ಅನ್ನುವಂಥ ಆಹ್ವಾನವನ್ನು ಕೊಟ್ಟಿದ್ರು. ಆದರೆ ನಾನು ಕೂಡ ವಿದೇಶಕ್ಕೆ ಹೋಗ್ತಾ ಇಲ್ಲ. ಕೆಲವು ಮಂದಿ ಹಿರಿಯ ಶಾಸಕರು ವಿದೇಶ ಪ್ರವಾಸಕ್ಕೆ ಹೋಗ್ತಿರುವಂಥದ್ದು ನಿಜ, ಆದರೆ ಅದು ಇಲಾಖೆಯ ಪ್ರವಾಸ ಅಲ್ಲ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿದ್ದಾರೆ. ಈ ಮೂಲಕ ಕಾಂಗ್ರೆಸ್ನಲ್ಲಿ ಎದ್ದಿರುವಂತಹ ಗೊಂದಲಕ್ಕೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿದೆ ಅಂತ ಅನ್ನುವಂಥದ್ದು ಇದೀಗ ಗೊತ್ತಾಗ್ತಾ ಇರುವಂತಹ ಮಾಹಿತಿ.
ವಿದೇಶ ಪ್ರವಾಸದಿಂದಾಗಿ ಬಣ ರಾಜಕೀಯ ತಾರಕಕ್ಕೆ ಇರುತ್ತೆ, ಎಲ್ಲೊಂದು ಕಡೆ ಪವರ್ ಪಾಲಿಟಿಕ್ಸ್ನ ಕಾರಣಕ್ಕೋಸ್ಕರ ಈ ರೀತಿಯ ವಿದೇಶ ಪ್ರವಾಸದ ಭಾಗ್ಯಗಳನ್ನ ಕೊಟ್ಟಿದ್ದಾರೆ ಎನ್ನುವಂಥ ಆರೋಪವನ್ನು ಸ್ವತಃ BJP ಮತ್ತು JDS ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಪವರ್ ಪಾಲಿಟಿಕ್ಸ್ನ ಗೊಂದಲಗಳು ತಾರಕಕ್ಕೆ ಇರುವಂಥ ಹೊತ್ತಲ್ಲಿ ವಿದೇಶ ಪ್ರವಾಸ ಒಂದು ಒಳ್ಳೆಯ ಮೆಸೇಜ್ ಅನ್ನಂತೂ ಕೊಡ್ತಾ ಇರಲಿಲ್ಲ. ಇದೇ ಕಾರಣಕ್ಕೋಸ್ಕರ ಇದೀಗ ಅಂತರ ಕಾಯ್ದುಕೊಳ್ಳುವಂಥ ಕೆಲಸವನ್ನ ಎಲ್ಲ ನಾಯಕರು ಕೂಡ ಮಾಡ್ತಿದ್ದಾರೆ. ಇನ್ನು ಫೆಬ್ರವರಿ 16 ಮತ್ತು ಫೆಬ್ರವರಿ 18ನೇ ತಾರೀಕು ವಿದೇಶ ಪ್ರವಾಸ ನಿಗದಿಯಾಗಿದೆ. ಹೈಕಮಾಂಡ್ ಅಷ್ಟರ ಒಳಗಾಗಿ ಮತ್ತಷ್ಟು ತಾಕೀತನ್ನು ಮಾಡಿ ವಿದೇಶಕ್ಕೆ ಹೊರಟಿರುವಂತಹ ಶಾಸಕರ ಪ್ರವಾಸವನ್ನು ಮೊಟಕುಗೊಳಿಸುತ್ತಾ ಅಥವಾ ಮುಖ್ಯಮಂತ್ರಿಗಳಿಗೆ ಕರೆ ಮಾಡಿ ಈ ಪ್ರವಾಸಕ್ಕೆ ಸ್ವತಃ ಮುಖ್ಯಮಂತ್ರಿಗಳ ಮೂಲಕವೇ ಬ್ರೇಕ್ ಹಾಕುವಂಥ ಕೆಲಸ ಏನಾದರೂ ಹೈಕಮಾಂಡ್ನ ಕಡೆಯಿಂದ ನಡೆಯುತ್ತಾ ಅನ್ನುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದ್ದಾವೆ. ಪ್ರತಿಮಾ, ಥ್ಯಾಂಕ್ ಯು ಪ್ರಸನ್ನ ತಮ್ಮ ಮಾಹಿತಿಗೆ. ಇನ್ನು ನವದೆಹಲಿಯ ಕಡೆ ಕಾಂಗ್ರೆಸ್ ಶಾಸಕರು ಪ್ರಯಾಣ ಬೆಳೆಸ್ತಾ ಇದ್ದಾರೆ. ದೆಹಲಿ ತಲುಪಿದ್ದಾರೆ ಒಬ್ಬ ಸಚಿವ ಮತ್ತು ಇಬ್ಬರು ಶಾಸಕರು. ಕೃಷಿ ಸಚಿವ ಚಲವರಾಯಸ್ವಾಮಿ, ಶಾಸಕರಾದ KM ಶಿವಲಿಂಗೇಗೌಡರು ಹಾಗೂ HV ವೆಂಕಟೇಶ್ ಬೆಂಗಳೂರಿನಿಂದ ದೆಹಲಿಗೆ ಈ ಮೂವರು ಕೂಡ ಪ್ರಯಾಣ ಬೆಳೆಸಿದ್ದಾರೆ. ಶಾಸಕರು ಸಚಿವರುಗಳ ದೆಹಲಿ ಪರೇಡ್ ಶುರುವಾಗಿದೆ. ದೆಹಲಿಯತ್ತ ಮುಖ ಮಾಡಿದ್ದಾರೆ ಕಾಂಗ್ರೆಸ್ ಶಾಸಕರು. ಓರ್ವ ಸಚಿವರು ಮತ್ತು ಇಬ್ಬರು ಶಾಸಕರು KM ಶಿವಲಿಂಗೇಗೌಡರು ಮತ್ತು HV ವೆಂಕಟೇಶ್ ಹಾಗೆ ಕೃಷಿ ಸಚಿವ ಚಲವರಾಯಸ್ವಾಮಿ ಈಗ ದೆಹಲಿ ತಲುಪಿದ್ದಾರೆ. ಈಗಾಗಲೇ DCM DK ಶಿವಕುಮಾರ್ ಅವರು ದೆಹಲಿ ಪ್ರಯಾಣ ಬೆಳೆಸಿರುವಂಥದ್ದೇ ಬಹಳ ದೊಡ್ಡ ಸದ್ದು ಮಾಡ್ತಾ ಇತ್ತು. ಅದರ ಬೆನ್ನಲ್ಲೇ ಈಗ ಓರ್ವ ಸಚಿವರು ಮತ್ತು ಇಬ್ಬರು ಶಾಸಕರು ಕೂಡ ದೆಹಲಿ ತಲುಪಿರುವಂಥದ್ದು ಈ ಪಟ್ಟದ ಪಗಡೆಯಾಟದ ಮುಂದಿನ ಹಂತನ. ಮತ್ತೆ ಹಾಗಿದ್ರೆ ಡೆಲ್ಲಿ ಪರೇಡ್ ಶುರುವಾಯ್ತಾ ಅನ್ನೋದು ಸದ್ಯದ ಪ್ರಶ್ನೆ.